ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದಿರುವಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಇಡೀ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದರಂತೆ ಮೈಸೂರಿನಲ್ಲೂ ಕೂಡ ಈಗ ಸಾಕಷ್ಟು ಪೊಲೀಸರು ಕಟ್ಟೆಚ್ಚರ ವಹಿಸಿರುವಂಥದ್ದು. ಈಗಾಗಲೇ ಜಲನಿಬಿಡ ಪ್ರದೇಶ ಯಾವೆಲ್ಲ ಪ್ರದೇಶಗಳಿದೆ ಅದೆಲ್ಲವೂ ಕೂಡ ಪೊಲೀಸರು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸೇರಿದಂತೆ ಡಿಸಿಪಿಗಳಾದ ಬಿಂದುಮಣಿ ಹಾಗೂ ಸುಂದರರಾಜ್ ಎಲ್ಲರೂ ಕೂಡ ಜಲನಿಬಿಡ ಪ್ರದೇಶಗಳಾದಂತಹ ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು ಮತ್ತು ಕೇಂದ್ರೀಯ ಬಸ್ ನಿಲ್ದಾಣ ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆಗಳೆಲ್ಲ ಹೆಚ್ಚು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಇದ್ದೇನೆ. ದೃಶ್ಯದ ಗಮನಿಸ್ತಾ ಇರ್ಬೋದು. ರೈಲ್ವೆ ನಿಲ್ದಾಣಕ್ಕೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಸ್ಕ್ಯಾನರ್ ಮೂಲಕವಾಗಿ ಇಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಸ್ಕ್ಯಾನರ್ ಮೂಲಕವಾಗಿ ಪ್ರತಿಯೊಂದು ಬ್ಯಾಗನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಕಟ್ಟೆಚ್ಚರ ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಭದ್ರತೆ ಎಲ್ಲ ಹೆಚ್ಚು ಮಾಡ್ತಾ ಇರುವಂಥದ್ದು. ಯಾಕಂದರೆ ಮೈಸೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ವಿವಿಧ ಜಿಲ್ಲೆಗಳಿರ್ಬೋದು, ವಿವಿಧ ರಾಜ್ಯಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಹೀಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಜೊತೆಗೆ ಉಗ್ರರಿರ್ಬೋದು, ಟೆರರಿಸ್ಟ್ ಆಕ್ಟಿವಿಟೀಸ್ಗಳ ಮೇಲೆ ಸಾಕಷ್ಟು ಅಧ್ಯಯನ ಕಂಡಿರುವಂತಹ ಪೊಲೀಸರು ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಸ್ಕ್ಯಾನರ್ಗಳ ಮೂಲಕವಾಗಿ ಬ್ಯಾಗ್ನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ತಪಾಸಣೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅನುಮಾನಗಳು ಬಂದಿದೆ, ಆದಲ್ಲಿ ಅವರನ್ನು ಕೂಡ ತಡೆದು ನಿಲ್ಲಿಸಿ ವಿಚಾರಣೆ ಮಾಡುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿನ ರೈಲ್ವೆ ಪೊಲೀಸ್ ಇರ್ಬೋದು, ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಸಾಕಷ್ಟು ತಪಾಸಣೆ ನಡೀತಾ ಇದೆ. ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿ ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇನ್ನು ರೈಲ್ವೆ ನಿಲ್ದಾಣದ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ತಪಾಸಣೆ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈಗಾಗಲೇ ಏನು ರೈಲ್ವೆ ನಿಲ್ದಾಣ ಪ್ಲ್ಯಾಟ್ಫಾರ್ಮ್ ಏನಿದೆ ಆ ಪ್ಲ್ಯಾಟ್ಫಾರ್ಮ್ನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಇಡೀ ರಾತ್ರಿ ಭದ್ರತೆ ಎಲ್ಲ ಹೆಚ್ಚಳ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಅನುಮಾನ ಯಾರ ಮೇಲೆ ಅನುಮಾನ ಬರುತ್ತೆ ಅವರನ್ನು ಕೂಡ ತಡೆದು ನಿಲ್ಲಿಸಿ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಬ್ಯಾಗ್ಗಳನ್ನು ಈಗಾಗಲೇ ಯಾರೆಲ್ಲ ಬ್ಯಾಗ್ಗಳನ್ನು ದೊಡ್ಡ ಬ್ಯಾಗ್ ತಗೊಂಡ್ಬರ್ತಾ ಇರ್ತಾರೆ ಆ ಬ್ಯಾಗನ್ನು ಕೂಡ ತೆಗೆದು ನೋಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಯಾರ ಮೇಲೆ ಅನುಮಾನ ಬಂದರೂ ಕೂಡ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಿಸಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಸೂಚನೆಗಳು CM ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಖುದ್ದು CM ಸಿದ್ದರಾಮಯ್ಯವರು ಮೈಸೂರಲ್ಲಿದ್ದಾರೆ. ಸೊ ಹೀಗಾಗಿ ನೆನ್ನೆ ಅವರು ಒಂದು ಸೂಚನೆ ಕೊಟ್ಟಿರುವಂಥದ್ದು ಮೈಸೂರು, ಬೆಂಗಳೂರು ಸೇರಿದಂತೆ ಅಂದರೆ ವಿವಿಧ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಹೈ ಅಲರ್ಟ್ ಆಗಬೇಕು. ಜೊತೆಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತಪಾಸಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಎಚ್ಚರಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಪಾಸಣೆ ನಡೀತಾ ಇದೆ. ಒಂದು ಸಣ್ಣ ಅಂದರೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅಂತೇಳಿ ಯಾವುದೇ ರೀತಿಯಾದಂತಹ ಈಗಾಗಲೇ ನೋಡ್ತಾ ಇರ್ಬೋದು. ಈಗಾಗಲೇ ಪ್ರತಿಯೊಂದು ಬ್ಯಾಗ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಿರುವಂತಹ ವಸ್ತುಗಳಿರ್ಬೋದು, ಮೆಟಲ್ ಡಿಟೆಕ್ಟರ್ನ ಬಳಸಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ಪೊಲೀಸರಿರ್ಬೋದು, ರೈಲ್ವೆ ಪೊಲೀಸರಿರ್ಬೋದು, ಪ್ರತಿಯೊಬ್ಬರು ಕೂಡ ತಪಾಸಣೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೈಸೂರು ರೈಲ್ವೆ ನಿಲ್ದಾಣದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಪ್ರಯಾಣವನ್ನು ಬೆಳೆಸ್ತಾರೆ. ಮೈಸೂರು ರಾಜ್ಯದ ವಿವಿಧ ಜಿಲ್ಲೆಗಳಿರ್ಬೋದು, ಜೊತೆ ಪಕ್ಕದ ರಾಜ್ಯಗಳಿಗೂ ಕೂಡ ಮೈಸೂರು ರೈಲ್ವೆ ನಿಲ್ದಾಣದಿಂದ ಪ್ರಯಾಣವನ್ನು ಬೆಳೆಸ್ತಾರೆ. ಸಾಕಷ್ಟು ಸಂಖ್ಯೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ರೈಲ್ವೆ ನಿಲ್ದಾಣದಿಂದ ಬೇರೆ ಜಿಲ್ಲೆಗಳಿಗೂ ಹೋಗ್ತಾರೆ. ಸೊ ಹೀಗಾಗಿ ಇಲ್ಲೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ಗಳು ಕಂಡು ಅಂದರೆ ಈಗಾಗಲೇ ಕಾರ್ನಲ್ಲಿ ಬಾಂಬ್ ಸ್ಫೋಟ ಆದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬ್ಯಾಗ್ಗಳಲ್ಲೂ ಕೂಡ ತಪಾಸಣೆ ಮಾಡುವ ಮೂಲಕವಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ಈಗಾಗಲೇ ಪೊಲೀಸರು ವಹಿಸಿದ್ದಾರೆ. ಇಡೀ ರಾತ್ರಿ ಕೂಡ ಮೈಸೂರು ರೈಲ್ವೆ ನಿಲ್ದಾಣ ಇರ್ಬೋದು, ಜೊತೆಗೆ ಸಾಕಷ್ಟು ನೋಡ್ತಾ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಜನರು ಹೆಚ್ಚು ಎಲ್ಲಿ ಓಡಾಟವನ್ನು ನಡೆಸ್ತಾರೆ ಆ ಪ್ರದೇಶಗಳಲ್ಲಿ ಪೊಲೀಸರು ತಮ್ಮ ತಪಾಸಣೆ ಎಲ್ಲ ಈಗಾಗಲೇ ಹೆಚ್ಚಳ ಮಾಡಿರುವಂಥದ್ದು. ಸೊ ಈ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಉಗ್ರ ಆಕ್ಟಿವಿಟೀಸ್ಗಳು ನಡೀಬಾರ್ದು ಅನ್ನುವಂಥದ್ದು ಈಗಾಗಲೇ CM ಸಿದ್ದರಾಮಯ್ಯ ಕೊಟ್ಟಿರುವಂತಹ ಸೂಚನೆಯಲ್ಲಿ ದೊಡ್ಡ ಮಟ್ಟದ ತಪಾಸಣೆಗಳು ಸೇರಿದಂತೆ ಇಲ್ಲಿತರ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ಪ್ರಭು ಕನ್ನಡ, ಮೈಸೂರು. ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದಿರುವಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಇಡೀ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅದರಂತೆ ಮೈಸೂರಿನಲ್ಲೂ ಕೂಡ ಈಗ ಸಾಕಷ್ಟು ಪೊಲೀಸರು ಕಟ್ಟೆಚ್ಚರ ವಹಿಸಿರುವಂಥದ್ದು. ಈಗಾಗಲೇ ಜಲನಿಬಿಡ ಪ್ರದೇಶ ಯಾವೆಲ್ಲ ಪ್ರದೇಶಗಳಿದೆ ಅದೆಲ್ಲವೂ ಕೂಡ ಪೊಲೀಸರು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸೇರಿದಂತೆ ಡಿಸಿಪಿಗಳಾದ ಬಿಂದುಮಣಿ ಹಾಗೂ ಸುಂದರರಾಜ್ ಎಲ್ಲರೂ ಕೂಡ ಜಲನಿಬಿಡ ಪ್ರದೇಶಗಳಾದಂತಹ ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು ಮತ್ತು ಕೇಂದ್ರೀಯ ಬಸ್ ನಿಲ್ದಾಣ ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆಗಳೆಲ್ಲ ಹೆಚ್ಚು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಇದ್ದೇನೆ. ದೃಶ್ಯದ ಗಮನಿಸ್ತಾ ಇರ್ಬೋದು.
ರೈಲು ನಿಲ್ದಾಣಕ್ಕೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಸ್ಕ್ಯಾನರ್ ಮೂಲಕವಾಗಿ ಇಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು, ಸ್ಕ್ಯಾನರ್ ಮೂಲಕವಾಗಿ ಪ್ರತಿಯೊಂದು ಬ್ಯಾಗನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಕಟ್ಟೆಚ್ಚರ ವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಭದ್ರತೆ ಎಲ್ಲ ಹೆಚ್ಚು ಮಾಡ್ತಾ ಇರುವಂಥದ್ದು. ಯಾಕಂದರೆ ಮೈಸೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ವಿವಿಧ ಜಿಲ್ಲೆಗಳಿರ್ಬೋದು, ವಿವಿಧ ರಾಜ್ಯಗಳಿಗೂ ಕೂಡ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಹೀಗಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಜೊತೆಗೆ ಉಗ್ರರಿರ್ಬೋದು, ಟೆರರಿಸ್ಟ್ ಆಕ್ಟಿವಿಟೀಸ್ಗಳ ಮೇಲೆ ಸಾಕಷ್ಟು ಅಧ್ಯಯನ ಕಂಡಿರುವಂತಹ ಪೊಲೀಸರು ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಸ್ಕ್ಯಾನರ್ಗಳ ಮೂಲಕವಾಗಿ ಬ್ಯಾಗ್ನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಕೂಡ ತಪಾಸಣೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅನುಮಾನಗಳು ಬಂದಿದೆ, ಆದಲ್ಲಿ ಅವರನ್ನು ಕೂಡ ತಡೆದು ನಿಲ್ಲಿಸಿ ವಿಚಾರಣೆ ಮಾಡುವಂತಹ ಕೆಲಸಗಳಾಗ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿನ ರೈಲ್ವೆ ಪೊಲೀಸ್ ಇರ್ಬೋದು, ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಸಾಕಷ್ಟು ತಪಾಸಣೆ ನಡೀತಾ ಇದೆ. ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿ ವಸ್ತುಗಳನ್ನು ಕೂಡ ಸ್ವಲ್ಪ ಪರಿಶೀಲನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇನ್ನು ರೈಲ್ವೆ ನಿಲ್ದಾಣದ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ತಪಾಸಣೆ ಇದೆ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈಗಾಗಲೇ ಏನು ರೈಲ್ವೆ ನಿಲ್ದಾಣ ಪ್ಲ್ಯಾಟ್ಫಾರ್ಮ್ ಏನಿದೆ ಆ ಪ್ಲ್ಯಾಟ್ಫಾರ್ಮ್ನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಇಡೀ ರಾತ್ರಿ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಅನುಮಾನ ಯಾರ ಮೇಲೆ ಅನುಮಾನ ಬರುತ್ತೆ ಅವರನ್ನು ಕೂಡ ತಡೆದು ನಿಲ್ಲಿಸಿ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಬ್ಯಾಗ್ಗಳನ್ನು ಈಗಾಗಲೇ ಬ್ಯಾಗನ್ನು ಯಾರೆಲ್ಲ ಬ್ಯಾಗ್ಗಳನ್ನು ದೊಡ್ಡ ದೊಡ್ಡ ಬ್ಯಾಗ್ ತಗೊಬರ್ತಾ ಇರ್ತಾರೆ ಆ ಬ್ಯಾಗನ್ನು ಕೂಡ ತೆಗೆದು ನೋಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಯಾರ ಮೇಲೆ ಅನುಮಾನ ಬಂದರೂ ಕೂಡ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಿಸಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಸೂಚನೆಗಳು CM ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಖುದ್ದು CM ಸಿದ್ದರಾಮಯ್ಯವರು ಮೈಸೂರಲ್ಲಿದ್ದಾರೆ. ಸೊ ಹೀಗಾಗಿ ನೆನ್ನೆ ಅವರು ಒಂದು ಸೂಚನೆ ಕೊಟ್ಟಿರುವಂಥದ್ದು ಮೈಸೂರು, ಬೆಂಗಳೂರು ಸೇರಿದಂತೆ ಅಂದರೆ ವಿವಿಧ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಹೈ ಅಲರ್ಟ್ ಆಗಬೇಕು. ಜೊತೆಗೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತಪಾಸಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಎಚ್ಚರಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಪಾಸಣೆ ನಡೀತಾ ಇದೆ. ಒಂದು ಸಣ್ಣ ಅಂದರೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಅಂತೇಳಿ ಯಾವುದೇ ರೀತಿಯಾದಂತಹ ಈಗಾಗಲೇ ನೋಡ್ತಾ ಇರ್ಬೋದು, ಈಗಾಗಲೇ ಪ್ರತಿಯೊಂದು ಬ್ಯಾಗ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಿರುವಂತಹ ವಸ್ತುಗಳಿರ್ಬೋದು, ಮೆಟಲ್ ಡಿಟೆಕ್ಟರ್ನ ಬಳಸಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ಪೊಲೀಸರಿರ್ಬೋದು, ರೈಲ್ವೆ ಪೊಲೀಸರಿರ್ಬೋದು, ಪ್ರತಿಯೊಬ್ಬರು ಕೂಡ ತಪಾಸಣೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೈಸೂರು ರೈಲ್ವೆ ನಿಲ್ದಾಣದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಪ್ರಯಾಣವನ್ನು ಬೆಳೆಸ್ತಾರೆ. ಮೈಸೂರು ರಾಜ್ಯದ ವಿವಿಧ ಜಿಲ್ಲೆಗಳಿರ್ಬೋದು, ಜೊತೆ ಪಕ್ಕದ ರಾಜ್ಯಗಳಿಗೂ ಕೂಡ ಮೈಸೂರು ರೈಲ್ವೆ ನಿಲ್ದಾಣದಿಂದ ಪ್ರಯಾಣ ಬೆಳೆಸ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರು ರೈಲ್ವೆ ನಿಲ್ದಾಣದಿಂದ ಬೇರೆ ಜಿಲ್ಲೆಗಳಿಗೂ ಹೋಗ್ತಾರೆ. ಸೊ ಹೀಗಾಗಿ ಇಲ್ಲೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ಗಳು ಕಂಡು ಅಂದರೆ ಈಗಾಗಲೇ ಕಾರ್ನಲ್ಲಿ ಬಾಂಬ್ ಸ್ಫೋಟ ಆದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬ್ಯಾಗ್ಗಳಲ್ಲೂ ಕೂಡ ತಪಾಸಣೆ ಮಾಡುವ ಮೂಲಕವಾಗಿ ಸಾಕಷ್ಟು ಕಟ್ಟೆಚ್ಚರವನ್ನು ಈಗಾಗಲೇ ಪೊಲೀಸರು ವಹಿಸಿದ್ದಾರೆ. ಇಡೀ ರಾತ್ರಿ ಕೂಡ ಮೈಸೂರು ರೈಲ್ವೆ ನಿಲ್ದಾಣ ಇರ್ಬೋದು, ಜೊತೆಗೆ ಸಾಕಷ್ಟು ನೋಡ್ತಾ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಜನರು ಹೆಚ್ಚು ಎಲ್ಲಿ ಓಡಾಟವನ್ನು ನಡೆಸ್ತಾರೆ ಆ ಪ್ರದೇಶಗಳಲ್ಲಿ ಪೊಲೀಸರು ತಮ್ಮ ತಪಾಸಣೆ ಎಲ್ಲ ಈಗಾಗಲೇ ಹೆಚ್ಚಳ ಮಾಡಿರುವಂಥದ್ದು. ಸೊ ಈ ಮೂಲಕವಾಗಿ ಯಾವುದೇ ರೀತಿಯಾದಂತಹ ಉಗ್ರ ಆಕ್ಟಿವಿಟೀಸ್ಗಳು ನಡೀಬಾರ್ದು ಅನ್ನುವಂಥದ್ದು ಈಗಾಗಲೇ CM ಸಿದ್ದರಾಮಯ್ಯ ಕೊಟ್ಟಿರುವಂತಹ ಸೂಚನೆಯಲ್ಲಿ ದೊಡ್ಡ ಮಟ್ಟದ ತಪಾಸಣೆಗಳು ಸೇರಿದಂತೆ ಇಲ್ಲಿತರ ಪೊಲೀಸರು ಕೂಡ ಸಾಕಷ್ಟು ಕಟ್ಟೆಚ್ಚರ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿನೋದ್ ಪಡವಾರಳ್ಳಿ, ಪ್ರಭು ಕನ್ನಡ, ಮೈಸೂರು.